ನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುದ್ಧಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯತೆ. ನೀವು ಯಾವಾಗಲಾದರೂ ಕೇಳಿದ್ದೀರಾ, ಒಂದು ದೇವಾಲಯಕ್ಕೆ ಹೋದ ಮೇಲೆ ಜನರ ಜೀವನವೇ ಬದಲಾಗುತ್ತೆ ಅಂತ? ಅಂತಹ ಶಕ್ತಿಯನ್ನು ಹೊಂದಿರುವ ಹನುಮಂತ ದೇವರು ಕರ್ನಾಟಕದಲ್ಲಿ ಇದೆ. ಯಲಗೂರು ಅನ್ನೋ ಸಣ್ಣ ಊರಿನಲ್ಲಿ ಊರಿಗೊಂದು ಹನುಮ ದೇಗುಲ ಇರುವುದು ಸಾಮಾನ್ಯ. ಆದರೆ 7 ಗ್ರಾಮಗಳಿಗೆ ಒಬ್ಬನೇ ಅಧಿಪತಿಯಾಗಿ ಹನುಮದೇವರು ನೆಲೆ ನಿಂತಿದ್ದಾರೆ. ಹಾಗಾಗಿ ಈ ಗ್ರಾಮವನ್ನು ಯಲಗೂರು ಅಂತಲೇ ಕರೆಯುತ್ತಾರೆ. ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿರುವ ಯಲಗೂರು ಹನುಮಾನ್ ದೇವಸ್ಥಾನವು ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಸ್ಥಳವಾಗಿದೆ. ಶ್ರೀರಾಮನ ಆಜ್ಞೆಯ ಮೇರೆಗೆ ಹನುಮಂತನು ಇಲ್ಲಿ ನೆಲೆಸಿದ್ದಾನೆ ಎಂಬುದು ನಂಬಿಕೆ. ಸುಮಾರು 350 ವರ್ಷಗಳ ಇತಿಹಾಸವಿರುವ ಈ ದೇವಾಲಯವನ್ನು ಪೇಶ್ವೆ ಮತ್ತು ಆದಿಲ್ ಶಾಹಿ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದ್ದು, ವ್ಯಾಸರಾಯರು ಸ್ಥಾಪಿಸಿದ 732 ಹನುಮಾನ್ ದೇವಾಲಯಗಳಲ್ಲಿ ಒಂದೆಂದು ಹೇಳಲಾಗಿದೆ. ಯಲಗೂರು ಹನುಮಂತ ದೇವರು ಯಾಕೆ ಇಷ್ಟು ಪ್ರಸಿದ್ಧಿ ಪಡೆದಿದ್ದಾರೆ ಗೊತ್ತಾ? ಇಲ್ಲಿ ಭಕ್ತಿಯಿಂದ ಬೇಡಿಕೊಂಡವರ ಇಷ್ಟಾರ್ಥಗಳು ನೆರವೇರುತ್ತವೆ ಅಂತ ಜನರ ನಂಬಿಕೆ. ಅವರು ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಂಡಿದ್ದೇವೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಆಶ್ಚರ್ಯಕರ ವಿಷಯ ಏನೆಂದರೆ, ಈ ಸ್ಥಳದಲ್ಲಿ ಒಂದು ವಿಚಿತ್ರ ಶಕ್ತಿ ಇದೆ ಅಂತ ಜನರು ಅನುಭವಿಸಿದ್ದಾರೆ. ಹಾಗಾದರೆ ಈ ದೇವಾಲಯದ ನಿಜವಾದ ಇತಿಹಾಸ ಏನು? ಈ ಮಹಿಮೆ ಹಿಂದುಗಡೆಯಲ್ಲಿರುವ ರಹಸ್ಯ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಲಗೂರ ಹನುಮಂತ ದೇವರ ಇತಿಹಾಸ ತುಂಬ ಅದ್ಭುತವಾಗಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಶ್ರೀರಾಮನು ಆದೇಶದ ಮೇರೆಗೆ ಹನುಮಂತನು ಯಲಗೂರು ಗ್ರಾಮದಲ್ಲಿ 7 ಹಳ್ಳಿಗಳಿಗೆ ಕಾವಲುಗಾರನಾಗಿ ನಿಂತಿದ್ದಾನೆ. ಖುದ್ದು ಶ್ರೀರಾಮನೇ ಸೀತಾಮಾತೆಯ ಹುಡುಕಾಟ ಸಮಯದಲ್ಲಿ ಲಂಕೆಗೆ ಹೋಗುವ ವೇಳೆ ಇಲ್ಲಿಗೆ ಆಗಮಿಸಿದ್ದರು ಅನ್ನೋ ಇತಿಹಾಸವಿದೆ. ಗೋವಿಂದರಾಜ ಕೆರೆ ಅಂದರೆ ಇಂದಿನ ಗೊಂಡಿ ಕೆರೆಯಲ್ಲಿ ಹನುಮಂತನ ವಿಗ್ರಹ ಪತ್ತೆಯಾಯಿತು. ಆದರೆ ಆ ಕಾಲದಲ್ಲಿ ಬಿಜಾಪುರದ ರಾಜರ ಭಯದಿಂದ ಈ ವಿಗ್ರಹವನ್ನು ಒಂದು ದೊಡ್ಡ ಕಲ್ಲಿನೊಳಗೆ ಮರೆಮಾಡಲಾಗಿತ್ತು. ನಂತರ ಬಿಜಾಪುರ ಸಾಮ್ರಾಜ್ಯದ ಪತನದ ನಂತರ ಒಬ್ಬ ಪೂಜಾರಿಗೆ ದೇವರು ಕನಸಿನಲ್ಲಿ ಕಾಣಿಸಿಕೊಂಡು ವಿಗ್ರಹವನ್ನು ಹೊರತೆಗೆ ಎಂದು ಆದೇಶಿಸುತ್ತಾನೆ. ಪೂಜಾರಿ ಕಲ್ಲನ್ನು ಒಡೆಯುತ್ತಿದ್ದಂತೆ ವಿಗ್ರಹವು ತುಂಡುಗಳಾಗಿ ಒಡೆಯಲ್ಪಟ್ಟಿತು. ಆದರೆ ದೇವರ ಆದೇಶದಂತೆ ಆ ತುಂಡುಗಳನ್ನು ದೇವಾಲಯ ಇರುವ ಸ್ಥಳದಲ್ಲಿ ಇಟ್ಟು 7 ದಿನಗಳವರೆಗೆ ಬಾಗಿಲು ಮುಚ್ಚಲಾಗುತ್ತದೆ. ಆದರೆ ಪೂಜಾರಿ ತಾಳ್ಮೆ ಕಳೆದುಕೊಂಡು 7ನೇ ದಿನವೇ ಬಾಗಿಲು ತೆಗೆಯುತ್ತಾನೆ. ಆಗ ವಿಗ್ರಹದ ಮೇಲ್ಭಾಗ ಸಂಪೂರ್ಣವಾಗಿ ಸೇರಿಕೊಂಡಿತ್ತು. ಆದರೆ ಕೆಳಭಾಗದಲ್ಲಿ ಕೆಲವು ಭಾಗಗಳು ಸೇರದೇ ಉಳಿದಿದ್ದವು. ಇಂದಿಗೂ ಸಹ ಆ ಭಾಗಗಳನ್ನು ನೋಡಬಹುದು. ನಂತರ ದೇವರ ಆದೇಶದಂತೆ ಕೃಷ್ಣಾ ನದಿಯಿಂದ ಪವಿತ್ರ ನೀರನ್ನು ತಂದು ಅಭಿಷೇಕ ಮಾಡಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಆ ದಿನದಿಂದಲೇ ಯಲಗೂರು ಹನುಮಂತ ದೇವರು ಭಕ್ತರನ್ನು ಶಕ್ತಿಯಿಂದ ಆಶೀರ್ವದಿಸುತ್ತಿದ್ದಾನೆ. ಈ ಯಲಗೂರ ಹನುಮಂತನನ್ನು ಮಾತನಾಡುವ ಹನುಮಂತ ಅಂತಲೂ ಕರೆಯುತ್ತಾರೆ. ಯಲಗೂರ ಹನುಮಂತ ದೇವರ ಮಹಿಮೆ. ಯಲಗೂರ ಹನುಮಂತ ದೇವರ ಮಹಿಮೆ ನಿಜಕ್ಕೂ ಅಚ್ಚರಿಯಾಗಿದೆ. ಒಂದು ಘಟನೆ ಏನೆಂದರೆ, ಚಿಮ್ಮಲಗಿ ಗ್ರಾಮದ 2 ಭಕ್ತರು ಪ್ರತಿ ಶನಿವಾರ ಯಲಗೂರಿಗೆ ಬರುತ್ತಿದ್ದರು. ಒಂದು ದಿನ ಅವರಿಗೆ ದೇವರು ಕನಸಿನಲ್ಲಿ ಕಾಣಿಸಿಕೊಂಡು, ನೀವು ಮಲಗಿರುವ ಸ್ಥಳದ ಕೆಳಗೆ ನನ್ನ ಮೂರ್ತಿ ಇದೆ ಅಂತ ಹೇಳುತ್ತಾರೆ. ಅವರು ಎಚ್ಚರವಾಗಿ ನೋಡಿದಾಗ ನಿಜವಾಗಿಯೂ ಅಲ್ಲಿ ಮೂರ್ತಿ ಸಿಕ್ಕಿತು. ಇಂದಿಗೂ ಅದು ಪೂಜೆಯಲ್ಲಿದೆ. ಮತ್ತೊಂದು ಘಟನೆ, ಒಬ್ಬ ಶ್ರೀಮಂತ ಭಕ್ತನಿಗೆ ಮಕ್ಕಳಿರಲಿಲ್ಲ. ದೇವರ ಸೂಚನೆಯಂತೆ ಅಭಿಷೇಕ ಮಾಡಿದ ನಂತರ ಅವನಿಗೆ ಮಕ್ಕಳಾದವು. ಇನ್ನೊಂದು ಅದ್ಭುತ, ಬ್ರಿಟಿಷ್ ಕಾಲದಲ್ಲಿ ಒಬ್ಬ ಭಕ್ತನನ್ನು ತುಂಬ ಹೊಡೆದು ಕೊಂದರು. ಆದರೆ ದೇವರ ಕೃಪೆಯಿಂದ 3 ದಿನಗಳ ನಂತರ ಅವನು ಮತ್ತೆ ಜೀವಂತನಾದ.
ಈ ರೀತಿಯ ಅನೇಕ ಪವಾಡಗಳಿಂದ ಯಲಗೂರು ಹನುಮಂತ ದೇವರು ಭಕ್ತರ ನಂಬಿಕೆಯ ದೇವರಾಗಿ ಪ್ರಸಿದ್ಧನಾಗಿದ್ದಾರೆ. ನೀವು ಕೂಡ ಭಕ್ತಿಯಿಂದ ಬೇಡಿಕೊಂಡರೆ ಈ ದೇವರ ಮಹಿಮೆಯನ್ನು ನೀವು ಅನುಭವಿಸಬಹುದು. ಯಲಗೂರೇಶನ ಹನುಮಂತ ದೇವರ ಮೂರ್ತಿ ನಿಜಕ್ಕೂ ಅದ್ಭುತವಾಗಿದೆ. ಸುಮಾರು 7 ಅಡಿ ಎತ್ತರ ಹೊಂದಿರುವ ಈ ಮೂರ್ತಿ ಅರ್ಧಶಿಲಾ ರೂಪದಲ್ಲಿದ್ದು ತುಂಬ ವಿಶಿಷ್ಟವಾಗಿ ಕಾಣುತ್ತದೆ. ಮೂರ್ತಿಯ ಹಿಂದೆ ಇರುವ ಬೆಳ್ಳಿಯ ತಿರುವಾಚಿಯಲ್ಲಿ ಶ್ರೀಹರಿ ವಿಷ್ಣುವಿನ 10 ಅವತಾರಗಳನ್ನು ಕೆತ್ತಲಾಗಿದೆ. ಈ ಹನುಮಂತನ ಮುಖಭಾಗ ತುಂಬ ಶಾಂತವಾಗಿದ್ದು ಅವನ ದೊಡ್ಡ ಹೊಳೆಯುವ ಕಣ್ಣುಗಳು ಎಲ್ಲರ ಗಮನ ಸೆಳೆಯುತ್ತವೆ. ಇನ್ನೊಂದು ವಿಶೇಷತೆ ಏನೆಂದರೆ ಮೂರ್ತಿಯ ದೊಡ್ಡ ಕಿವಿಯೋಲೆಗಳು ಭುಜಗಳನ್ನು ತಲುಪುವಷ್ಟು ಇವೆ. ಬಲಗೈ ಅಭಯ ಮುದ್ರೆಯಲ್ಲಿ ಇದ್ದು ಭಕ್ತರಿಗೆ ರಕ್ಷಣೆ ನೀಡುವ ಸಂಕೇತ. ಎಡಗೈಯಲ್ಲಿ ಸೌಗಂಧಿಕ ಹೂವನ್ನು ಹಿಡಿದಿದ್ದಾನೆ. ಮೂರ್ತಿಯ ಬಾಲವು ಪಾದಗಳವರೆಗೆ ಹರಡಿಕೊಂಡಿದೆ. ಈ ಮೂರ್ತಿಯನ್ನು ನೋಡಿದಾಗ ಒಂದು ದೈವಿಕ ಶಕ್ತಿ ಅನುಭವವಾಗುತ್ತದೆ ಅಂತ ಭಕ್ತರು ಹೇಳುತ್ತಾರೆ. ಇದು ಕೇವಲ ಒಂದು ಮೂರ್ತಿಯಲ್ಲ, ಶಕ್ತಿ, ಭಕ್ತಿ ಮತ್ತು ರಕ್ಷಣೆಯ ಪ್ರತೀಕ. ಯಲಗೂರೇಶನಿಗೆ ಮಾತನಾಡುವ ಆಂಜನೇಯ ಅಂತ ಕರೆಯೋದಕ್ಕೆ ಕಾರಣ ಇದೆ. ಇಲ್ಲಿಗೆ ಪ್ರಶ್ನೆಗಳನ್ನು ಕೇಳಲು ಬರುವ ಭಕ್ತರಿಗೆ ಪುಷ್ಪ ಪ್ರಸಾದ ನೀಡುವ ಮೂಲಕ ಈ ಯಲಗೂರೇಶನು ಉತ್ತರ ನೀಡುತ್ತಾನೆ ಎಂಬ ವಾಡಿಕೆ. ಭಕ್ತರು ಅಂದುಕೊಂಡ ಕೆಲಸ ಅತಿ ಶೀಘ್ರದಲ್ಲಿ ನೆರವೇರುವುದಾದರೆ ಪ್ರಶ್ನೆ ಕೇಳಿದ ಮರುಕ್ಷಣವೇ ಬಲಭಾಗದಿಂದ ಆಂಜನೇಯ ಸ್ವಾಮಿಯಿಂದ ಪುಷ್ಪ ಬೀಳುತ್ತದೆ. ಜನರು ತಮ್ಮ ಜೀವನದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯಲಗೂರೇಶನ ಸನ್ನಿಧಾನಕ್ಕೆ ಬರುತ್ತಾರೆ. ಆದ್ದರಿಂದ ಇದನ್ನು ಮಾತನಾಡುವ ಆಂಜನೇಯ ಎಂದು ಕರೆಯಲಾಗುತ್ತದೆ. ಇಲ್ಲಿ ಪ್ರತಿದಿನವೂ ಆಂಜನೇಯಗೆ 3 ಬಾರಿ ವಿಶೇಷ ಪೂಜೆ ನಡೆಯುತ್ತದೆ. ವಿಶೇಷವಾಗಿ ರಾಮನವಮಿ, ಹನುಮ ಜಯಂತಿ ಮತ್ತು ಶನಿವಾರದಂದು ಭಕ್ತರ ದಂಡೇ ಇಲ್ಲಿರುತ್ತದೆ. ಮತ್ತು ವಿಶೇಷವಾಗಿ ಭಾರತ ಹುಣ್ಣಿಮೆಯಾದ ಬರೋ ಶನಿವಾರ ಇಲ್ಲಿ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ಭಕ್ತಿಯಿಂದ ಬೇಡಿಕೊಂಡರೆ ಯಲಗೂರು ಹನುಮಂತ ದೇವರು ಖಂಡಿತವಾಗಿ ದಾರಿ ತೋರಿಸುತ್ತಾನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹನುಮಾನ್.